ಇದ್ರು SIR ವಿಚಾರದಲ್ಲಿ ಇನ್ನು ನೆಕ್ಸ್ಟು ತಿರ್ಗಾ ಒಂದು 3-4 ದಿನದಲ್ಲಿ ಇನ್ನು ಕೆಲವ್ರಿಗೇನು ಸಮಸ್ಯೆಗಳು ಹಳ್ಳಿಗಳಲ್ಲಿ ಬರ್ತಾ ಇದೆ, ಮತದಾರ ಬೂತಲ್ಲಿ ಬರ್ತಾ ಇದೆ, ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಏನೇನು ಬೇಕು ರೆಕ್ಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಮಾಹಿತಿಯನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಏತಕ್ಕೆ ನನ್ನ ಡ್ಯೂಟಿ ಜಾಗೃತಿ ಮೂಡಿಸುವಂಥದ್ದು. ಸಂವಿಧಾನದಲ್ಲಿ ಅವರು SIR ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ. ನಾವು ಈಗಾಗಲೇ ರೆಸಲ್ಯೂಷನ್ ಮಾಡಿದ್ದೀವಿ, ಕ್ಯಾಬಿನೆಟ್ ರೆಸಲ್ಯೂಷನ್. ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ, ಅದು ಬೇರೆ ವಿಚಾರ. ಅದು ನಮ್ಮ ಹೋರಾಟ ಬೇರೆ. ಆದರೆ ಹಕ್ಕಿಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಗ ಅವ್ರು ಹೇಳಿದ್ರು ರೈತ ಸಂಘದವರು ಪ್ರತಿಭಟನೆ ಮಾಡ್ತಾರೆ, ರೈತರು ಪ್ರತಿಭಟನೆ ಮಾಡ್ತಾರೆ. ಅದು ಅವ್ರು ಮಾಡೋರು ಅವರು ಜಾಗೃತಿ ಮೂಡಿಸೋಕ್ಕೆ ಮಾಡ್ತಾ ಇದ್ದಾರೆ. ಅದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಯಾರಿಗೂ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋಂಥ ಹಕ್ಕು ಎಲ್ಲರಿಗೂ ಕೂಡ ಇದೆ, ನಿಮಗೂ ಇದೆ. ಮಾಧ್ಯಮದವ್ರಿಗೆ ನೀವು ಏನು ಹೋರಾಟ ಮಾಡೋಕ್ಕೂ ನಿಮಗೂ ಹಕ್ಕಿದೆ, ನೀವು ಮಾಡಿ. ಒಂದು ತಿಂಗಳಲ್ಲಿ 5.5 ಕೋಟಿ ಜನರು ರೀಚ್ ಆಗೋಕ್ಕಾಗುತ್ತೆ. 5.5 ಕೋಟಿ ಕುಟುಂಬ, 4.25 ಕೋಟಿ ಜನರಿಗೆ ನಾವು ಅನ್ನಭಾಗ್ಯ ಕೊಡ್ತಾ ಇದ್ದೀವಿ. ಅಂದರೆ ಆ ಕುಟುಂಬಕ್ಕೆ ಇನ್ನು ಸಾಹುಕಾರಗಳಿದ್ದಾರೆ. ನಾನು ಹೇಳ್ತಾ ಇದ್ದು ಬಡವರು ಎಲಿಜಿಬಲ್ ಕಾರ್ಡು APL BPL ಕಾರ್ಡ್ ಇರೋದೇ ಅಷ್ಟಿದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದುಕೊಂಡಿರೋದು ನಮ್ಮ ಹತ್ರ ದಾಖಲೆ ಇರೋದು 5.5 ಕೋಟಿ. ಮಿಕ್ಕಿದಿನ ಜನಸಂಖ್ಯೆ ಕೆಲವು ಏನು ಸರ್ಟಿಫಿಕೇಟ್ ತೆಗೆದುಕೊಳ್ಳದೆ ಇರೋದು ಬೇಕಾದಷ್ಟು ಜನ ಇದ್ದಾರೆ. ಇದು ಸರ್ಕಾರ ನೇಮಕ ಮಾಡಿರೋಂಥ ದಿನಾಂಕಗಳು. ನಾನು ಬೇರೆ ಇರೋ ಟೈಮಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಒಂದು ಹೇಳಿದ್ದೀನಿ ಕೇಳಿ, ಭಾಳ ಮತ್ತೆ ನಾನು ಹೇಳ್ತಾ ಇದ್ದೀನಿ. ನೀವು ಯಾರು ಮತ ಇದೆ ಅಂತ ತಿಳ್ಕೊಂಡು ಮನೇಲಿದ್ದರೆ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. DK ಶಿವಕುಮಾರ್ ಸಮೇತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನಾನು ಎನ್ಯುಮರೇಷನ್ ಫಾರಮನ್ನು ಕಂಪಲ್ಸರಿ ಫಿಲ್ ಮಾಡಿ ಕೊಡಲೇಬೇಕು. ಆಗ ಮಾತ್ರ ನನ್ನ ಓಟು ಕೂಡ ಇರ್ತದೆ, ಇಲ್ಲ ಅಂದ್ರೆ ನನ್ನ ಓಟು ಇರುವುದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.